ಇದನ್ನು ಯೂಸ್ ಮಾಡಿ ನೀವು ಅಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಫೇಲ್ ಆಗುವ ಚಾನ್ಸೇ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿಯರಾಜ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ನಾನು ನೋಡ್ಬೋದು ಹಿಂದೆಲ್ಲ ಮಲ್ಲಿಗೆ ಗಿಡ ಕಾಣ್ತಾ ಇದೆ. ಅದರ ಬಗ್ಗೆನೇ ವಿಡಿಯೋ ಮಾಡಲಿಕ್ಕೆ ಇವತ್ತು ಬಂದಿದ್ದೀನಿ. ಒಂದು ಮಲ್ಲಿಗೆ ಹೇಗೆ ಕಟ್ಟೋದು, ಮಲ್ಲಿಗೆ ಫಸ್ಟ್ ಕಟ್ಟುವವರಿಗೆ ಅದು ಬ್ಯಾಲೆನ್ಸ್ ಸಿಗೋದಿಲ್ಲ, ಚಿಕ್ಕ ಚಿಕ್ಕ ಮಲ್ಲಿಗೆ ಇರುತ್ತೆ, ಅದನ್ನು ಹೇಗೆ ಕಟ್ಟೋದು, ಅದಕ್ಕೆ ನಾಟ್ ಹಾಕೋದು ಹೇಗೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಮಲ್ಲಿಗೆ ಕಟ್ಟುವಾಗ ಅಷ್ಟು ಬ್ಯಾಲೆನ್ಸ್ ಸಿಗೋದಿಲ್ಲ, ಕಟ್ಟುವಾಗ ಅದು ಜಾರುತ್ತೆ ಮಲ್ಲಿಗೆ. ಅದಕ್ಕೋಸ್ಕರ ನಾವು ಒಂದು ಟ್ರಿಕ್ಸ್ ಯೂಸ್ ಮಾಡಿ ಫಸ್ಟ್ ಮಲ್ಲಿಗೆ ಕಟ್ಟುವವರಿಗೆ ಈ ಥರ ಮಾಡಿದರೆ ಸರಿಯಾಗುತ್ತೆ. ಅಂದರೆ ಮಲ್ಲಿಗೆಯಿಂದಲೇ ಫಸ್ಟ್ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಕೆಲವರಿಗೆ ಮಲ್ಲಿಗೆ ಕಟ್ಟಾಗುತ್ತೆ, ಜಾಸ್ತಿ ಅವರಿಗೆ ಅಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ ಮಲ್ಲಿಗೆ ಕಟ್ಟಲಿಕ್ಕೆ ಅದರಲ್ಲಿ. ಅದಕ್ಕೋಸ್ಕರ ನಾನು ಒಂದು ಟ್ರಿಕ್ಸ್ ಹೇಳ್ತೀನಿ, ಅದನ್ನು ಯೂಸ್ ಮಾಡಿ ನೀವು ಮಲ್ಲಿಗೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ಯಾರು ಮಲ್ಲಿಗೆ ಕಟ್ಟಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಅವರಿಗೆ ಇದೊಂದು ಬೆಸ್ಟ್ ಐಡಿಯಾ. ಈ ಟ್ರಿಕ್ ಯೂಸ್ ಮಾಡಿದರೆ ಫೇಲ್ ಆಗುವ ಚಾನ್ಸೇ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ಕೂಡ ಈ ಟ್ರಿಕ್ಸ್ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿ ನೀವು ಅಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಫೇಲ್ ಆಗುವ ಚಾನ್ಸೇ ಇಲ್ಲ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈಗ ಫಸ್ಟಿಗೆ ಮಲ್ಲಿಗೆ ಬೇಕು, ಮಲ್ಲಿಗೆ ತೆಗೆಯುವ. ಇಲ್ಲಿ ನೋಡ್ಬೋದು ನಿಮಗೆ ಗಿಡ ನೋಡಿ. ಫಸ್ಟ್ ಮಲ್ಲಿಗೆ ಕಟ್ಟುವವರು ಈ ಥರ ಒಂದು ಪ್ರಯತ್ನ ಮಾಡ್ಬೋದು. ಅಂದರೆ ಯಾರಿಗೆ ಮಲ್ಲಿಗೆ ಕಟ್ಟುವಾಗ ಮಲ್ಲಿಗೆ ಜಾರುತ್ತೆ ಮತ್ತು ಮಲ್ಲಿಗೆ ಕಟ್ಟಾಗುತ್ತೆ ಆ ಥರ ಸಮಸ್ಯೆ ಇದ್ದವರು ಈ ಥರ ನೀವು ಕಟ್ಟಲಿಕ್ಕೆ ಟ್ರೈ ಮಾಡ್ಬೋದು. ಖಂಡಿತವಾಗಿಯೂ ಈ ಥರ ನೀವು ಫಸ್ಟಿಗೆ ಟ್ರೈ ಮಾಡಿದರೆ ಮಲ್ಲಿಗೆಯಲ್ಲಿ ನಿಮಗೆ ಮಲ್ಲಿಗೆ ಕಟ್ಟಾಗೋದಿಲ್ಲ, ಮಲ್ಲಿಗೆ ಜಾರಿ ಹೋಗೋದಿಲ್ಲ. ಈ ಥರ ನೀವು ಟ್ರೈ ಮಾಡಿ. ಯಾರು ಕೂಡ ನಿಮಗೆ ಮಲ್ಲಿಗೆಯಲ್ಲಿ ಕಟ್ಟಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ನಿಮಗೆ ಮಲ್ಲಿಗೆ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದರೆ ಮಲ್ಲಿಗೆ ಈಗ ತುಂಬ ರೇಟ್ ಆಗಿದೆ. ಅದಕ್ಕೋಸ್ಕರ ನಿಮಗೆ ಮಲ್ಲಿಗೆಯಲ್ಲಿ ಕಲೀಲಿಕ್ಕೆ ಯಾರು ಕೊಡಲಿಕ್ಕಿಲ್ಲ. ನೀವು ಇದರಲ್ಲಿ ಫಸ್ಟ್ ಕಲಿತು ನಂತರ ಮಲ್ಲಿಗೆಯನ್ನು ಕಟ್ಟಿ, ಆವಾಗ ನಿಮಗೆ ಈಸಿಲಿ ಬರುತ್ತೆ. ಮಲ್ಲಿಗೆಯ ದಾರವನ್ನು ಇಟ್ಕೊಳ್ಬೇಕು ಫಸ್ಟಿಗೆ. ಅದಕ್ಕೆ ಎರಡು ಈ ಥರ ಕಡ್ಡಿ, ಸಣ್ಣ ಸಣ್ಣ ಮಲ್ಲಿಗೆ ಆಕಾರದಲ್ಲಿ ಕಡ್ಡಿಯನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಈ ಥರ ಎರಡು ಮಲ್ಲಿಗೆ ನಾವು ಹೇಗೆ ಇಡ್ತೇವೋ ಹಾಗೆ ಎರಡು ಕಡ್ಡಿಯನ್ನು ಇಟ್ಕೊಳ್ಬೇಕು. ಮತ್ತು ಒಂದು ಸುತ್ತು ತರಬೇಕು. ನೋಡಿ ನಾನು ಮೆಲ್ಲ ತೋರಿಸ್ತಾ ಇದ್ದೀನಿ. ಒಂದು ಸುತ್ತು ತರಬೇಕು, ಮತ್ತು ಕೈಯಲ್ಲಿ ಟ್ವಿಸ್ಟ್ ಮಾಡಬೇಕು, ಲಾಕ್ ಮಾಡಬೇಕು. ಈ ಥರ ಸಿಂಪಲ್ ಆಗಿ ಒಂದು ಟೈಟ್ ಮಾಡ್ಕೊಳ್ಬೇಕು. ಜಾಸ್ತಿ ಎಳಿಬಾರ್ದು, ಮಲ್ಲಿಗೆ ಕಟ್ಟಾಗುತ್ತೆ. ಇದು ಕಡ್ಡಿಯಲ್ಲಿ ತೋರಿಸ್ತಾ ಇರೋದು. ನಿಮ್ಗೆ ಎರಡು ಕಡ್ಡಿಯಲ್ಲಿ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಇಡಿಲಿಕ್ಕೆ ಅಲ್ಲ, ಒಂದು ಕಡ್ಡಿಯಲ್ಲಿ ಫಸ್ಟಿಗೆ ಟ್ರೈ ಮಾಡಿ. ಸೇಮ್ ಆ ಥರನೇ ಒಂದು ರೌಂಡ್ ತರಬೇಕು, ಟ್ವಿಸ್ಟ್ ಮಾಡಬೇಕು, ಲಾಕ್ ಮಾಡಬೇಕು. ಆ ಥರನೇ ಸೇಮ್ ಪ್ರೊಸೀಜರ್. ಏನಾಗಲ್ಲ, ಮಲ್ಲಿಗೆ ಕಟ್ಟಾಗಲ್ಲ, ಏನಾಗಲ್ಲ. ಎಳೆಯುವಾಗ ಜಾಸ್ತಿ ಎಳಿಬಾರ್ದು, ಜಾಸ್ತಿ ಎಳಿದ್ರೆ ಮಲ್ಲಿಗೆ ಕಟ್ಟಾಗುತ್ತೆ. ಮತ್ತು ಮಲ್ಲಿಗೆ ಇಡುವಾಗ ಸಹ ಹಾಗೆ ಜಾಗ್ರತೆಯಲ್ಲಿ ಇಡಬೇಕು. ಮೇಲೆ ಕೆಳಗೆ ಇಟ್ಟರೆ ಅದು ಮಲ್ಲಿಗೆ ಕೆಳಗೆ ಜಾರಿ ಹೋಗುತ್ತೆ. ಈ ಥರ ನೀವು ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಮಲ್ಲಿಗೆ ಕಟ್ಟಲಿಕ್ಕೆ ಬರುತ್ತೆ. ನಾವು ಸಣ್ಣ ಇರುವಾಗ ನಮಗೆ ಒಬ್ಬರು ನಮ್ಮ ನೆರೆಮನೆಯವರು ಈ ಥರ ನಮಗೆ ಕಲಿಸಿದ್ದು. ಆದ್ದರಿಂದ ನಾವು ಇವಾಗ ಪರ್ಫೆಕ್ಟಾಗಿ ಮಲ್ಲಿಗೆ ಕಟ್ತಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಲಿಯುವುದು. ಮಲ್ಲಿಗೆ ಕಟ್ಟಲಿಕ್ಕೆ ಮಲ್ಲಿಗೆ ಬೇಕು ಅಂತೇಳಿ ಕಾಯಬೇಕಂತ ಇಲ್ಲ. ಇದರಲ್ಲಿ ನೀವು ಅಭ್ಯಾಸ ಮಾಡಿ ನಿಮಗೆ ಈ ಥರ ಡೈರೆಕ್ಟಾಗಿ ಮಲ್ಲಿಗೆಯಲ್ಲಿ ಕಟ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಬರಬೇಕು, ಹಿಂದೆ ಫ್ರಂಟ್ ಈ ಥರ. ಈಗ ನಾನು ಡೈರೆಕ್ಟ್ ನಿಮಗೆ ಮಲ್ಲಿಗೆಯಲ್ಲಿ ಕಟ್ಟಲಿಕ್ಕೆ ತೋರಿಸ್ತೇನೆ. ಡೈರೆಕ್ಟ್ ನೋಡಿ ಈ ಥರ ನಾನು ಹೇಳಿದಾಗೆ ಈಗ ಇಡಬೇಕು. ಒಂದು ರೌಂಡ್ ಬರಬೇಕು, ಟ್ವಿಸ್ಟ್ ಮಾಡಬೇಕು. ಆಮೇಲೆ ನಾನು ಸ್ಲೋ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿಕ್ಕೋಸ್ಕರ. ಈ ಥರ ಟ್ವಿಸ್ಟ್ ಮಾಡಬೇಕು ಆ್ಯಂಡ್ ಲಾಕ್ ಮಾಡಬೇಕು. ಈ ಥರ ಸಿಂಪಲಾಗಿ ಟೈಟ್ ಮಾಡಬೇಕು. ಜಾಸ್ತಿ ಟೈಟ್ ಮಾಡಿದರೆ ಕಟ್ಟಾಗುತ್ತೆ ಮಲ್ಲಿಗೆ. ನೋಡ್ಬೋದು, ಲೂಸಾಗಿ ಕೂಡ ಇಡಬಾರ್ದು, ಟೈಟ್ ಕೂಡ ಇಡಬಾರ್ದು. ಲೂಸ್ ಆದರೆ ಜಾರಿ ಹೋಗ್ತದೆ ಮಲ್ಲಿಗೆ. ಜಾಸ್ತಿ ಟೈಟ್ ಮಾಡಿದರೆ ಕಟ್ಟಾಗ್ತದೆ. ಹಾಗೆ ನೋಡಿ, ಒಂದು ಈ ಥರ ಸರಿ ಇಡಬೇಕು. ಆಮೇಲೆ ಒಂದು ರೌಂಡ್ ಬರಬೇಕು. ಆಮೇಲೆ ಟ್ವಿಸ್ಟ್ ಮಾಡಬೇಕು ಕೈಯಲ್ಲಿ. ನೋಡಿ ಈ ಥರ ಟ್ವಿಸ್ಟ್ ಮಾಡಿ ಲಾಕ್ ಮಾಡಬೇಕು ಎರಡು ಮಲ್ಲಿಗೆಗೂ. ಎಸ್ ನೋಡಿ ಈ ಥರನೇ ಮಾಡಬೇಕು. ಆವಾಗ ಏನಾಗಲ್ಲ, ಫಸ್ಟಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ನಿಮಗೆ ಸರಾಗವಾಗಿ ಬರುತ್ತೆ ಮಲ್ಲಿಗೆ ಕಟ್ಟಲಿಕ್ಕೆ.
ನಾವು ಕೂಡ ಹೀಗೆವೇ ಕಲ್ತದ್ದು. ಖಂಡಿತವಾಗ್ಲೂ ನನ್ನ ಈ ಸಣ್ಣ ಟ್ರಿಕ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟವರೆಗೂ ಟೇಕ್ ಕೇರ್, ಬಾಯ್.